ಈಗ ಏನು ಮಾಡುವುದು? ಈ ಕುದುರೆಯ ಸಹವಾಸದಿಂದ ಒಳ್ಳೆಯ ಪರಿಸ್ಥಿತಿ ಬಂದಿದಲ್ಲ. ಐಶ್ವರ್ಯದ ಹಿಂದೆ ದುಃಖವಿರುತ್ತದೆ ಎಂಬುದು ಈಗ ನನಗೆ ಅರ್ಥವಾಯಿತು. ಈ ಕುದುರೆಯನ್ನು ತನಗೊಪ್ಪಿಸುವಂತೆ ಬಲರಾಮನು ಪತ್ರವನ್ನು ಬರೆದು ಕಳಿಸಿರುವನಲ್ಲ. ಚಕ್ರೇಶ್ವರನಾದ ಆತನಿಷ್ಟಕ್ಕೆ ಪ್ರತಿ ಆಡುವುದು ಸಾಮಂತನಾದ ನನಗೆ ಸರಿಯಾದುದಲ್ಲ. ಅದರಲ್ಲೂ ಪರಮಾತ್ಮನ ಬಲವಿರುವ ಆತನಲ್ಲಿ ವಿರೋಧವನ್ನು ಕಟ್ಟಿಕೊಳ್ಳುವಂತೆಯೂ ಇಲ್ಲ. ಒಳ್ಳೆಯ ಪ್ರಸಂಗ ಒದಗಿದೆ. ದ್ವಾಪುರ ಯುಗದಲ್ಲಿ ಭಾರತ ಭುವಿಯಲ್ಲಿ ಯದು ಪಾಂಡವ ಕೌರವರು ತುಂಬಿದ ಹರ್ಷದ್ವರ್ಗಗಳ ದ್ವಾಪುರ ಯುಗದಲ್ಲಿ ಈ ಭಾರತ ಭೂಮಿಯಲ್ಲಿ ಯದು ಪಾಂಡವ ಕೌರವರು ತುಂಬಿದ ಹರ್ಷದ್ವರ್ಗಗಳ ಮೊರೆವ ನಾರಿಯ ಕುದುರೆ ಅಮಿತವಾದ ಈ ಕುದುರೆ ನಾರಾಯಣ ಮೊರೆವ ನಾರಿಯ ಕುದುರೆ ಅಮಿತವಾದ ಈ ಕುದುರೆ ನಾರಾಯಣ 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 ಹರಿಯೇ ಜಯ ಜಯ ನಾರಾಯಣ 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 ಹರಿಯೇ ತುಂಬಿದ ಬಲರಾಮ ದುರ್ಯೋಧ ದುರಭಿಮಾನ ವಿಷ ತುಂಬಿದ ಬಲರಾಮ ದುರ್ಯೋಧ ದುರಭಿಮಾನ ಕೃತವರ್ಮನ ಹತಿಭೋಗ ರುಕ್ಮಿಣಿಯ ಹಠಯೋಗ ಕೃಷ್ಣ ಕಥೆಗೆ ಈ ಕುದುರೆ ಸತ್ಯವತಿಯ ಈ ಕುದುರೆ ನಾರಾಯಣ ಕೃಷ್ಣ ಕಥೆಗೆ ಈ ಕುದುರೆ ಸತ್ಯವತಿಯ ಈ ಕುದುರೆ ನಾರಾಯಣ 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 ಹರಿಯೇ ಜಯ ಜಯ ನಾರಾಯಣ 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 ಹರಿಯೇ ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕರಿಸುವೆನು. ಸುಬುದ್ಧಿ ರಾಜ, ನಿನಗೆ ಮಂಗಳವಾಗಲಿ. ಮೇಲೆ ಕೇಳು. ಪೂಜ್ಯರೇ, ನನ್ನಲ್ಲಿರುವ ಕುದುರೆಯನ್ನು ತನಗೆ ಕೊಡುವಂತೆ ತಿಳಿಸಿದ್ದಾನೆ ಆ ಬಲಭದ್ರ ದೇವ. ನೋಡಿದೆಯೋ ನೋಡಿದೆಯೋ ಪರಿಸ್ಥಿತಿ ಹೇಗೆ ಒದಗಿತೆಂದು? ನೋಡಿದೆನು ಸ್ವಾಮಿ. ಈಗ ಏನು ಮಾಡುವುದು? ಬಲವಂತರಲ್ಲಿ ವೈರ್ಯವನ್ನು ಸಾಧಿಸುವಷ್ಟು ಸಾಮರ್ಥ್ಯವು ನನ್ನಲ್ಲಿಲ್ಲ ಪೂಜ್ಯರೇ. ಅಯ್ಯೋ, ಬಲವಂತರಿಗೆ ಎದುರಿ ಯಾರಾದರೂ ಈ ರೀತಿ ಕೆಲಸವನ್ನು ಮಾಡುವರೆ? ಇದು ನಿನ್ನ ಕ್ಷಾತ್ರ ಧರ್ಮಕ್ಕೆ ಕುಂದನ್ನು ತರುವುದಿಲ್ಲವೇ? ಇಂದು ಕುದುರೆ, ನಾಳೆ ಕುಮಾರಿ, ಮತ್ತಿನ್ನೇನು ಕೇಳುವನೋ ಆ ಬಲಭದ್ರ ದೇವ? ನನಗಂತೂ ದಿಕ್ಕೆ ತೋಚದಂತಾಗಿದೆ ಪೂಜ್ಯರೇ. ಆತನು ಏನನ್ನು ಕೇಳಿದರೂ ಕೊಡಲೇಬೇಕು. ಅದಕ್ಕೆ ನಿನ್ನನ್ನು ಹೇಳುವುದು ಬುದ್ಧಿ ಇಲ್ಲದ ಸುಬುದ್ಧಿ ಎಂದು. ಸುಬುದ್ಧಿ ರಾಜ, ಪೂಜ್ಯರೇ, ಹೀಗೆ ಮಾಡಿದರೆ ಹೇಗೆ? ಏನೆಂಬುದನ್ನು ಅಪ್ಪಣೆ ಮಾಡಿ ಪೂಜ್ಯರೇ. ನೋಡು, ನೀನೀಗಲೇ ಕಾಮ್ಯಕವನಕ್ಕೆ ಹೋಗು. ಅಲ್ಲಿ ಪಾಂಡವರಿರುವ ಜಾಗವನ್ನು ಸೇರು. ಅದರಲ್ಲಿಯೂ
ಭೀಮಸೇನನು ಒಬ್ಬನೇ ಇರುವ ಸಮಯವನ್ನು ಸಾರಿಸಿ ಆತನಿಂದ ವಚನವನ್ನು ತೆಗೆದುಕೊಂಡು ಈ ಕುದುರೆ ವಿಚಾರವನ್ನು ಹೇಳು, ತಿಳಿಯಿತೆ? ಒಳ್ಳೆಯದನ್ನೇ ಹೇಳಿದಿರಿ ಪೂಜ್ಯರೇ. ಸಮುದ್ರಕ್ಕೆ ಎದರಿ ಸಾಗರಕ್ಕೆ ಹೋದಂತೆ ಹೇಳಿದಿರಿ. ಬಲರಾಮನಾದರೂ ಶ್ರೀಕೃಷ್ಣ ಪರಮಾತ್ಮನ ಅಣ್ಣ, ಭೀಮನಾದರೂ ಆತನ ಪ್ರಾಣ ಸಮಾನರಲ್ಲಿ ಒಬ್ಬನು. ಹೀಗಿರುವಲ್ಲಿ ಒಂದೇ ಸಾರಿ ನನಗೆ ಯಮನ ದರ್ಶನ ತಪ್ಪಿದಲ್ಲ ಪೂಜ್ಯರೇ, ತಪ್ಪಿದಲ್ಲ. ಸುಬುದ್ಧಿ ರಾಜ, ಪೂಜ್ಯರೇ, ನಾನು ಹೇಳಿದ್ದು ನಿನಗೆ ಅರ್ಥವಾಯಿತಲ್ಲವೇ? ಮೊದಲು ಭೀಮಸೇನನಿಂದ ವಚನವನ್ನು ತೆಗೆದುಕೋ, ಅನಂತರ ಈ ಕುದುರೆ ವಿಚಾರವನ್ನು ಹೇಳು. ನನಗೆ ತಿಳಿಯದಲ್ಲ ಪೂಜ್ಯರೇ, ಅದೇನು ಹೇಳಿ ಪೂಜ್ಯರೇ. ಆ ಪಾಂಡವರು ವಚನವನ್ನು ಕೊಟ್ಟ ತಪ್ಪಿಗೆ ಶ್ರೀಕೃಷ್ಣನನ್ನೇ ಏನೋ ಈ ಬ್ರಹ್ಮಾಂಡವನ್ನೇ ಎದುರಿಸಲು ಸಿದ್ಧ, ತಿಳಿಯಿತೆ? ತಿಳಿಯಿತು ಪೂಜ್ಯರೇ. ನಾನಿನ್ನು ಹೋಗಿ ಬರಲೇ? ಹೋಗಿ ಬನ್ನಿ, ಬಹಳ ಸಂತೋಷ. ಸುಬುದ್ಧಿ ರಾಜ, ಪೂಜ್ಯರೇ, ಈ ಸಲಹೆಯನ್ನು ಯಾರು ಹೇಳಿಕೊಟ್ಟರೆಂದು ಕೇಳಿದರೆ ಏನು ಹೇಳುವೆ? ನಾರದರು ಹೇಳಿಕೊಟ್ಟರೆಂದು ಹೇಳುವನು ಪೂಜ್ಯರೇ. ಓಹೋ ಹೋ, ನೀನು ಹೇಳುವನೆ? ಸುಬುದ್ಧಿ ರಾಜ, ಪೂಜ್ಯರೇ, ಮರೆತಾದರೂ ಈ ಬ್ರಹ್ಮಚಾರ್ಯ ವಿಚಾರವನ್ನು ಹೇಳಬೇಡವಯ್ಯ. ಆಗಬಹುದು ಪೂಜ್ಯರೇ. ಈ ವಿಚಾರವು ನನಗೆ ಒಳೆಯಿತೆಂದು ಹೇಳು. ಆಗಲಿ ಪೂಜ್ಯರೇ, ಹಾಗೆ ಹೇಳುವೆನು. ಏನು ಮಾಡುವೆಯೋ, ನನ್ನ ಕತೆ ಏನಾಗುವುದು? ಇಲ್ಲ ಪೂಜ್ಯರೇ, ನಾನಿನ್ನು ಹೋಗಿ ಬರುವಲ್ಲೇ? ಬಹಳ ಸಂತೋಷ, ಹೋಗಿ ಬನ್ನಿ ಪೂಜ್ಯರೇ. ನೆನಪಿರಲಿ, ನೆನಪಿರಲಿ. ಆಗಬಹುದು ಪೂಜ್ಯರೇ. ಆಗಬಹುದು, ಆಗಬಹುದು. ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ, ಬೇಗನೆ ಬಂದು ಅಭಯವ ನೀಡೋ ನಾರಾಯಣ. ಬೇಗನೆ ಬಂದು ಅಭಯವ ನೀಡೋ ನಾರಾಯಣ. ಪರಿ ಪರಿಯಿಂದಲೇ ಧ್ಯಾನಿಪೆ ನಿನ್ನನು, ಮನವಿದು ನಿನ್ನನೇ ಧ್ಯಾನಿಪುದು. ಮನವಿದು ನಿನ್ನನೇ ಧ್ಯಾನಿಪುದು. ದೇವದೇವನೇ ಪೊರೆಯೋ ಕರುಣದಿಂದಲೇ ಕಾಯೋ. ದೇವದೇವನೇ ಪೊರೆಯೋ ಕರುಣದಿಂದಲೇ ಕಾಯೋ. ಮೊರೆಯು ಕೇಳದೆ ನಿನಗೆ ನಾರಾಯಣ ಶ್ರೀಮನ್ನಾರಾಯಣ. ಬೇಗನೆ ಬಂದು ಅಭಯವ ನೀಡೋ ನಾರಾಯಣ. ಬೇಗನೆ ಬಂದು ಅಭಯವ ನೀಡೋ ನಾರಾಯಣ. ನಾರಾಯಣ ನನ್ನಯ ನಾಲಿಗೆ ನಿನ್ನನೆ ನುಡಿಯುವುದು, ಮನಕ್ಕೆ ಸಂತಸವನು ನೀಡುವೆ ನೀನು. ನನ್ನಯ ನಾಲಿಗೆ ನಿನ್ನನೆ ನುಡಿಯುವುದು, ಮನಕ್ಕೆ ಸಂತಸವನು ನೀಡುವೆ ನೀನು. ದೇವದೇವನೇ ಮೊರೆಯೋ ಕರುಣದಿಂದಲೇ ಕಾಯೋ. ನಾರಾಯಣ ದೇವದೇವನೇ ಮೊರೆಯೋ ಕರುಣದಿಂದಲೇ ಕಾಯೋ. ಮೊರೆಯು ಕೇಳದೆ ನಿನಗೆ ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ. ಬೇಗನೆ ಬಂದು ಅಭಯವ ನೀಡೋ ನಾರಾಯಣ. ಬೇಗನೆ ಬಂದು ಅಭಯವ ನೀಡೋ ನಾರಾಯಣ. ನಾರಾಯಣ ನಾರಾಯಣ. ಮೈ ಮರೆತೆ ನಾನು, ಮೈ ಮರೆತೆ ನಾನು, ಮೈ ಮರೆತೆ ನಾನು, ಮೈ ಮರೆತೆ ನಾನು.
ಒಂದೊಂದು ಪುಷ್ಪಗಳು ಪರಮಾತ್ಮನನ್ನು ಹರಸಿ, ಒಂದೊಂದು ಪುಷ್ಪಗಳು ಪರಮಾತ್ಮನನ್ನು ಹರಸಿ ನಿಂತಿರುವ ಸೊಬಗ ನೋಡಿ ಏನ ಹೇಳಲಿ ನಾನು ಸೃಷ್ಟಿಯ ಸೊಬಗು, ಏನ ಹೇಳಲಿ ನಾನು ಸೃಷ್ಟಿಯ ಸೊಬಗು, ಶ್ರೀಗಂಧ ಸೌಗಂಧ ಸೋಸುತ್ತಿಹುದು ಮೈ ಮರೆತೆ ನಾನು, ಮೈ ಮರೆತೆ ನಾನು, ಮೈ ಮರೆತೆ ನಾನು, ಮೈ ಮರೆತೆ ನಾನು. ಮಲ್ಲಿಗೆ ಸಂಪಿಗೆ ಕಂಪಿನಲ್ಲಿ ಸಂಪಿನಲ್ಲಿ ತಂಗಾಳಿ ಬೀಸುತ್ತಿಹುದು, ಮಲ್ಲಿಗೆ ಸಂಪಿಗೆ ಕಂಪಿನಲ್ಲಿ ಸಂಪಿನಲ್ಲಿ ತಂಗಾಳಿ ಬೀಸುತ್ತಿಹುದು. ಆ ದೇವನನ್ನು ಮನವು ಧ್ಯಾನಿಸುವುದು, ಆ ದೇವನನ್ನು ಮನವು ಧ್ಯಾನಿಸುವುದು ಮೈ ಮರೆತೆ ನಾನು, ಮೈ ಮರೆತೆ ನಾನು, ಮೈ ಮರೆತೆ ನಾನು, ಮೈ ಮರೆತೆ ನಾನು. ಈ ದಿನ ಪೂಜಾ ಸಮಯಕ್ಕೆ ಹೂಗಳನ್ನು ಒಯ್ಯಬೇಕಾಗಿದೆ. ಅದು ಅಲ್ಲಿರುವ ಗಿಡದಲ್ಲಿ ಕಿತ್ತುಕೊಂಡು ಬರುವೆನು. ಭೀಮಸೇನ ಪಾಗಿ ಮಾಂ ಪಾಗಿ, ಪಾಗಿ ಮಾಂ ಪಾಗಿ. ಯಾರು ನೀನು? ಆರ್ತನಾಗಿ ಬಂದು ನೀನೇಕೆ ನನ್ನನ್ನು ಎಡಬಿಡದೆ ಹಿಡಿದುಕೊಂಡಿರುವೆ? ಯಾರು ನೀನು? ಹೇಳು, ಏನಾಯಿತೆಂದು. ಭೀಮಸೇನ, ನಾನು ಓರ್ವ ಸುಪುತ್ರರಾದನು, ಸುಬುದ್ಧಿ ಎಂದು ನನ್ನ ಹೆಸರು. ಈಗ ನನಗೆ ಪ್ರಾಣಾಪಾಯ ಒದಗಿದೆ, ನನ್ನನ್ನು ರಕ್ಷಿಸು, ರಕ್ಷಿಸು. ನಿರಾಕಾಯ ನಿರ್ಜನವಾದ ಈ ಕಾಡಿನಲ್ಲಿ ನಿನಗೆ ಪ್ರಾಣಾಪಾಯವನ್ನುಂಟು ಮಾಡಲು ಸಿದ್ಧನಾಗಿರುವವನಾರು? ಬಿಡು ನನ್ನ ಕಾಲುಗಳನ್ನು. ಅದು ಯಾವನೆಂದು ಹೇಳು. ಭೀಮಸೇನ, ನನಗೀಗ ಬಹಳ ಭಯವಾಗುತ್ತಿರುವುದು. ಶ್ರೀಕೃಷ್ಣನ ಪಾದ ಸಾಕ್ಷಿಯಾಗಿ ನಡೆಸಿಕೊಡುತ್ತೇನೆಂದು ಮಾತು ಕೊಟ್ಟರೆ ತೃಪ್ತನಾಗಿ ನಿನ್ನ ಕಾಲುಗಳನ್ನು ಬಿಡುವೆನು ಭೀಮಸೇನ. ಸೂರ್ಯಚಂದ್ರಯ ತಲೆ ಕೆಳಗಾಗಲಿ, ಸೂರ್ಯಚಂದ್ರಯ ತಲೆ ಕೆಳಗಾಗಲಿ, ಸಪ್ತ ಸಾಗರಗಳೇ ಉಕ್ಕಿ ಹರಿಯಲೇ, ವಾಯುವು ಚಲಿಸದೆ ಅಡ್ಡ ನಿಲ್ಲಲಿ, ವಾಯುವು ಚಲಿಸದೆ ಅಡ್ಡ ನಿಲ್ಲಲಿ, ತಪ್ಪದು ಈ ಭೀಮಸೇನನ ಪ್ರತಿಜ್ಞೆ. ಈ ಭೀಮನು ಒಮ್ಮೆ ಪ್ರತಿಜ್ಞೆ ಮಾಡಿದನೆಂದರೆ ಮುಗಿಯಿತು. ಅದು ಯುಗ ಯುಗಾಂತರದಲ್ಲಿಯೂ ಶಾಶ್ವತವಾಗಿ ನಿಲ್ಲುವುದು. ಆಗದ ಕೆಲಸವನ್ನು ಸಹ ಸಾಧಿಸಿಬಿಡೆ. ಅದೇಕೆ ಹಾಗೆ ನಡುಗುತ್ತಿರುವೆ? ಹೇಳು, ಏನಾಯಿತೆಂದು. ಭೀಮಸೇನ, ಹೇಳುವನು ಕೇಳು. ಪಾಲಿಸನ್ನ ಭೀಮಸೇನ ಮೊರೆಯ ಇರುವೆನು. ಸುಬುದ್ಧಿ ರಾಜ. ಪಾಲಿಸನ್ನ ಭೀಮಸೇನ ಮೊರೆಯ ಇರುವೆನು. ಪ್ರಾಣ ಬಿಟ್ಟೆ ನೀಡು ಎಂದು ಬೇಡಿಕೊಂಡೆನು. ಭೀಮಸೇನ, ಪ್ರಾಣ ಬಿಟ್ಟೆ ನೀಡು ಎಂದು ಬೇಡಿಕೊಂಡೆನು. ನನ್ನದಾರು ಕಾಯುವರೀಗ ಎಂದು ಮನವು ಹೇಳಿದೆ. ಭೀಮಸೇನ, ಸುಬುದ್ಧಿ ರಾಜ. ನನ್ನದಾರು ಕಾಯುವರೀಗ ಎಂದು ಮನವು ಹೇಳಿದೆ. ಮನದಿ ನಿನ್ನ ಸ್ಮರಣ ಮಾಡಿ ನಿನ್ನ ಬಳಿಗೆ ಓಡಿದೆ. ಭೀಮಸೇನ, ಮನದಿ ನಿನ್ನ ಸ್ಮರಣ ಮಾಡಿ ನಿನ್ನ ಬಳಿಗೆ ಓಡಿದೆ. ನೀನ ನನ್ನ ಕಾಯಬೇಕು, ನೀನ ಬಂಧುವೆ, ನೀನ ಬಂಧುವೆ. ಭೀಮಸೇನ, ಸುಬುದ್ಧಿ ರಾಜ. ನೀನ ನನ್ನ ಕಾಯಬೇಕು, ನೀನ ಬಂಧುವೆ, ನೀನ ಬಂಧುವೆ. ಪಾಲಿಸನ್ನ ಭೀಮಸೇನ ಮೊರೆಯ ಇಡುವೆನು. ಪ್ರಾಣ ಬಿಚ್ಚ ನೀಡು ಎಂದು ಬೇಡಿಕೊಂಡೆನು.
ಭೀಮಸೇನ, ನನ್ನ ಬಳಿಯಲ್ಲಿ ಒಂದು ಕುದುರೆ ಇರುವುದು. ಅದನ್ನು ಅಪಹರಿಸಲು ಕೆಲವರು ನನ್ನ ಪ್ರಾಣವನ್ನೇ ತೆಗೆಯಲು ಮುಂದಾಗಿರುವರು ಭೀಮಸೇನ. ಅದಾದರೂ ಅಪೂರ್ವ ಕುದುರೆ ಹರಿ ಭಯಂಕರನು ಪ್ರತಿಜ್ಞಾ ಪಾಲಕನು ಆದ ಈ ನಿನ್ನ ಶರಣಾಗಿರುವೆನು ರುಕೋದರ. ಬಲಾತ್ಕಾರವೇ? ಯಾರು ಹೇಳು? ಈ ಗದಾ ದಂಡದಿಂದಲೇ ಅವರನ್ನು ಚೆಂಡಾಡಿ ನಿನ್ನನ್ನು ಸಲಹುತ್ತೇನೆ. ಹೇಳು ಯಾರೆಂದು. ಭೀಮಸೇನ, ಆ ಬಲರಾಮನು ಈ ಕೆಲಸವನ್ನು ಮಾಡಿ ನಿನ್ನಲ್ಲಿಗೆ ಓಡಿ ಬಂದೆನು ಭೀಮಸೇನ. ಎಂತ ಕೆಲಸ ಮಾಡಿದೆಯೋ ಸುಬುದ್ಧಿ? ನನ್ನ ಪ್ರಾಣದಾತನ ಅಣ್ಣನೊಡನೆ ನಮಗೆ ಯುದ್ಧವೇ ವೈರತ್ವವೇ? ಆದರೂ ಚಿಂತೆ ಇಲ್ಲ ಸುಬುದ್ಧಿ. ಭೀಮಸೇನ, ಪ್ರಾಣ ಸಕನ ಅಗ್ರಜನೆ ಬರಲಿ ಮೀರಲಾರಣಿ ವಚನವನು. ಪ್ರಾಣ ಸಕನ ಅಗ್ರಜನೆ ಬರಲಿ ಮೀರಲಾರಣಿ ವಚನವನು. ಮದಗರ್ವಿತನ ಮದವನ್ನು ಹೊಳಿಸಿ, ಮದಗರ್ವಿತನ ಮದವನ್ನು ಹೊಳಿಸಿ ಮುಂದಕ್ಕೆ ಇಟ್ಟು ನಡೆಸುವನು. ಮುಂದಡೆ ಇಟ್ಟು ನಡೆಸುವನು. ಗರ್ವವ ಮೆಟ್ಟಿ ಪೊಡೆ ಪೊಡೆ ಕೊಟ್ಟೆ, ಗರ್ವವ ಮೆಟ್ಟಿ ಪೊಡೆ ಪೊಡೆ ಕೊಟ್ಟಿ ಧರೆಯಲ್ಲ ಕೇತೆಯಗೊಳಿಸುವೆನು. ಧರೆಯಲ್ಲ ಕೇತೆಯಗೊಳಿಸುವೆನು. ಧರೆಯಲ್ಲ ಕೇತೆಯಗೊಳಿಸುವೆನು. ಪ್ರಾಣ ಸಕನ ಅಗ್ರಜನೆ ಬರಲಿ ಮೀರಲಾರಣಿ ವಚನವನು. ಆದರೂ ಚಿಂತೆ ಇಲ್ಲ ಸುಬುದ್ಧಿ ರಾಜ, ನೀನಿನ್ನು ನಿಶ್ಚಿಂತೆಯಿಂದ ಇರು. ಆ ನೀಚ ಬಲರಾಮನಿಗೆ ಕೊಬ್ಬು ಏರಿರುವುದು. ಮಧುಪಾನದ ಮದವು ಅವನನ್ನು ಈ ಸ್ಥಿತಿಗೆ ತಂದಿರುವುದು. ಇನ್ನು ನಡೆ ಹೋಗೋಣ. ನಿಮ್ಮಿಷ್ಟದಂತೆ ಆಗಲಿ, ನಡೆ ಭೀಮಸೇನ. ನಾರಾಯಣ ರೇ ನಾರಾಯಣ ರೇ ನಾರಾಯಣ ರೇ. ಜಯ ಜಯ ನಾರದನು ಪಿಪೆನು ತವ ಚರಣ. ವೈಕುಂಠವಾಸಾಯ ಶ್ರೀನಿವಾಸ ಶ್ರೀ ಲಕ್ಷ್ಮೀ ರಮಣ ನಾರಾಯಣ ನಾರಾಯಣ. ವೈಕುಂಠವಾಸಾಯ ಶ್ರೀನಿವಾಸ ಶ್ರೀ ಲಕ್ಷ್ಮೀ ರಮಣ ನಾರಾಯಣ. ಅನಂತ ಶಯನ ಅವತಾರ ನಿಪುಣ. ಅನಂತ ಶಯನ ಅವತಾರ ನಿಪುಣ. ಭವತಾಪಾರಣ ನಾರಾಯಣ ನಾರಾಯಣ ರೇ ನಾರಾಯಣ ನಾರಾಯಣ ರೇ. ಜಯ ಜಯ ನಾರದನು ತಿಬೆನು ತವ ಚರಣ. ನಾರಾಯಣ ಹೇ ದೀನ ಬಂಧು ಕರುಣಾಂತ ಸಿಂಧು ಶ್ರೀ ಶೇಷ ಜಯನ ನಾರಾಯಣ. ಹೇ ದೀನ ಬಂಧು ಕರುಣಾಂತ ಸಿಂಧು ಶ್ರೀ ಲಕ್ಷ್ಮೀ ರಮಣ ನಾರಾಯಣ. ಅನಂತ ಶಯನ ಅವತಾರ ನಿಪುಣ. ಹೇ ಚಕ್ರಧಾರಿ ಗೌರಿ ಮುರಾರಿ ಕಾಯೋ ಗೌರಿ ನಾರಾಯಣ ನಾರಾಯಣ
ನಾರಾಯಣ ಹರಿಯೇ ಜಯ ಜಯ ನಾರದನು ತಿಪೆನು ತವ ಚರಣ ಆ ನಾರಾಯಣ ನಾರಾಯಣ ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಸುಬುದ್ಧಿರಾಜ, ಪೂಜಾರಿ, ನೀನು ಸಹ ಇಲ್ಲೇ ಇರುವೆಯಲ್ಲ. ಭೀಮಸೇನ, ಏನೋ ರೌದ್ರಾಕಾರವನ್ನು ತಾಳಿರುವಂತಿದೆಯಲ್ಲ, ಸಮಾಚಾರವೇನು? ಏನೆಂಬುದನ್ನು ಈತನನ್ನೇ ವಿಚಾರಿಸಿ ಪೂಜ್ಯರೇ, ಎಲ್ಲವೂ ತಿಳಿಯುವುದು. ಅಯ್ಯೋ, ಈತನು ಈ ಲೋಕವನ್ನೇ ಬಿಡುವಂತಿದ್ದಾನೆ. ಮತ್ತೇನಿದೆ ನಾರದ್ರೆ, ಈತನ ಬಳಿಯಲ್ಲಿರುವ ಒಂದು ಕುದುರೆಯನ್ನು ಆ ಬಡಗೊಲ್ಲನ ಅಣ್ಣ ಆ ಹುಚ್ಚು ಬಲರಾಮನು ಬಯಸಿರುವನಂತೆ. ಈತನು ಅದನ್ನು ಅವನಿಗೆ ಕೊಡದಿದ್ದರೆ ಇವನ ತಲೆಯನ್ನು ಕತ್ತರಿಸುವನೆಂದು ಶಪಥ ಮಾಡಿರುವನಂತೆ. ನೋಡಿದಿರೋ, ಇದು ವೀರರ ಶಪಥವೇ? ಅದಕ್ಕೆ ನೀನೇನಂದೆ? ನಾನು ಸಲಹುತ್ತೇನೆಂದು ವಚನವನ್ನು ಕೊಟ್ಟಿರುವನು ಪೂಜ್ಯರೇ. ಏನು? ನಿನ್ನ ಪರಮದೈವನಾದ ಶ್ರೀಕೃಷ್ಣನ ಹಣ್ಣನಲ್ಲಿ ಆತನ ಎದುರು ಸೆಟೆದಂತರೆ ಆ ಪರಮಾತ್ಮನು ನಿಮ್ಮನ್ನು ಸುಮ್ಮನೆ ಬಿಡುವನೇ? ನಾರದ್ರೆ, ಸಾಕು ನಿಮ್ಮ ಈ ನಾಜೂಕದ ಮಾತುಗಳು. ಮಾತನ್ನು ಕೊಟ್ಟಿರುವೆನು, ಅದನ್ನು ಚಿಂತಿಸಿ ಫಲವಿಲ್ಲ. ಭೀಮಸೇನ, ನಿಮ್ಮ ಧರ್ಮಜನ ಮಾತಿಗೆ ಸಮ್ಮತಿಸಿ ಸಂಧಿಯಾದರೆ ನನಗೆ ಏಕೋ ಅನುಮಾನ. ಏನೆಂದಿರಿ ನಾರದರೆ? ರಣಗೀತೆಯ ಬರೆಯುವೆ, ರಣಗೀತೆಯ ಬರೆಯುವೆ, ಈ ವೀರ ರಕ್ತದಿ ದಮನಿ ದಮನಿಗಳ ತಾಳಕ್ಕೆ ಅನುಮಾನವ ಬಿಡು ಮುನಿಪ, ಅನುಮಾನವ ಬಿಡು ಮುನಿಪ, ಪ್ರತಿಜ್ಞೆಯೋಳ್ ಕಠಿಣ ಕಥದಾರಿ ಈ ಭೀಮಸೇನ. ನಾರದರೆ, ಯಾದರಿಕೆ ಅದು ನಿಮ್ಮಂತಹ ತಂಬೂರಿ ಹಿಡಿದು ಹರಿನಾಮವನ್ನು ಜಪಿಸುತ್ತಿರುವ ಯೋಗಿಗಳಿಗೆ ಈ ವೀರ ಗದೆ ನಡೆದು ರಣಗೀತೆಯನ್ನು ಹಾಡುವ ಕೆಚ್ಚದೆಯ ವೀರನಿಗಲ್ಲ. ವಾಯುಪುತ್ರನು ಪಾಂಡವ ಕುಮಾರನು ಆದ ಈ ಭೀಮಸೇನನು ಮತ್ತೊಬ್ಬರಿಗೆ ಹೆದರಿ ಶರಣಾಗತರನ್ನು ಕೈ ಬಿಡುವುದು ಸಾಧ್ಯವಿಲ್ಲದ ಮಾತು ನಾರದರೆ, ಸಾಧ್ಯವಿಲ್ಲದ ಮಾತು. ಈ ನನ್ನ ಮಾತಿಗೆ ನಮ್ಮ ಧರ್ಮಜನು ಎದುರಾಡಿದರೆ ಆತನು ಸಹ ನನಗೆ ಶತ್ರುವಾಗಬೇಕಾಗುವುದು ನಾರದರೆ. ಭಲೆ ಭಲೆ ಭೀಮಸೇನ, ಇದು ಇದು ವೀರರ ರಕ್ತ. ನಾರದರೆ, ನೀವಿನ್ನು ನಡೆಯಿರಿ. ಸುಬುತಿ ರಾಜ, ಬಾ ನನ್ನ ಹಿಂದೆ. ನಡೆ, ನೀವು ಅಪ್ಪಣೆ ಅಂತಾಗಲಿ. ಆಗಬಹುದು ಆಗಬಹುದು. ನಾರಾಯಣ ನಾರಾಯಣ. ಪಾಹಿ ಪರಮಾತ್ಮ ಸುಜನಾತ್ಮ ಸಂತೋಷಣ ದೇಹಾತ್ಮ ವಿಜ್ಞಾನ ದಾನ. पाहि परमात्मा सुजनात्म संतोषण देहात्म विज्ञान दान रिपुतोषण रिपुतोषण पाहि परमात्मा सुजनात्म संतोषण नारायण नारायण पुरुषत्रयाकार पूर्वदेव निवार नारायण पुरुषत्रयाकार पूर्वदेव निवार दुरितांग परिहार तुंगा सुखासार दुरितांग परिहार तुंगा सुखासार पाहि परमात्मा सुजनात्म संतोषण देहात्म विज्ञान दान रिपुतोषण रिपुतोषण पाहि परमात्मा सुजनात्म संतोषण नारायण नारायण
ನಾನಾ ಚರಾಚಾರ ನಿಧನ ಗಣ ಗಂಭೀರ ನಾನಾ ಚರಾಚಾರ ನಿಧನ ಗಣ ಗಂಭೀರ ಜ್ಞಾನಾಚರಾನಂದ ಜನಜಾಲ ಮಂದಾರ ಜ್ಞಾನಾಚರಾನಂದ ಜನಜಾಲ ಮಂದಾರ ಪಾಯಿ ಪರಮಾತ್ಮ ಸುಜನಾತ್ಮ ಸಂತೋಷಣ ದೇಹಾತ್ಮ ವಿಜ್ಞಾನ ದಾನ ರಿಪುತೋಷಣ ರಿಪುತೋಷಣ ಪಾಯಿ ಪರಮಾತ್ಮ ಸುಜನಾತ್ಮ ಸಂತೋಷಣ ನಾರಾಯಣ ನಾರಾಯಣ ಪಾಂಡುರಂಗ ಕರುಣಾಂತರಂಗ ಕರುಣಿಸಿ ಕಾಪಾಡು ಮಧುಸೂದನ ನನ್ನಲ್ಲಿ ದಯೆ ತೋರಿಸಿ ನಿನ್ನಯ ನಂಬಿ ಬಾಳುತ್ತಲೇ ನಿನ್ನಯ ಬರುವಿಗೆ ಕಾಯುತ್ತಲಿರುವೆ ನಿನ್ನನ್ನೇ ನಂಬಿ ಬಾಳುತ್ತಲೇ ನಿನ್ನಯ ಬರುವಿಗೆ ಕಾಯುತ್ತಲಿರುವೆ ನೀನೇ ನಮ್ಮ ದೈವ ನೀನೇ ನಮ್ಮ ಜೀವ ಕರುಣೆ ನೀನೇ ನಮ್ಮ ದೈವ ನೀನೇ ನಮ್ಮ ಜೀವ ಕರುಣಿಸಿ ಕಾಪಾಡು ಮಧುಸೂದನ ನನ್ನಲ್ಲಿ ದಯೆ ತೋರಿಸಿ ಹೇ ಪಾಂಡುರಂಗ ಕರುಣಾಂತರಂಗ ಕರುಣಿಸಿ ಕಾಪಾಡು ಮಧುಸೂದನ ನನ್ನಲ್ಲಿ ದಯೆ ತೋರಿಸಿ ಪಾರ್ಥ ಅಣ್ಣ, ಭೀಮಸೇನನು ಯಾರೋ ಒಬ್ಬ ವ್ಯಕ್ತಿಯೊಡನೆ ಆಗಮಿಸುತ್ತಿರುವನು. ಹೌದಣ್ಣ, ಮತ್ಯಾವ ಬಿಡುಗು ಬರುವುದೋ ಕಾಣೆನು. ಅಗ್ರಜನಿಗೆ ನಮಸ್ಕರಿಸುವೆನು. ಭೀಮಸೇನ, ನಿನಗೆ ಮಂಗಳವಾಗಲಿ. ಈತನು ಯಾರು? ಅಣ್ಣ, ತಮಗೆ ಅರಿಯದೆ ಒಂದು ಕಾರ್ಯವನ್ನು ಮಾಡಿ ಈತನನ್ನು ಕರೆತಂದಿರುವನು. ಇಂತಹ ಕಾರ್ಯಕ್ಕೆ ನಿಮ್ಮೆಲ್ಲರ ಭರವಸೆ ಇದೆ ಎಂಬುವ ನಂಬಿಕೆಯಿಂದ ಈತನಿಗೆ ವಚನವನ್ನು ಕೊಟ್ಟಿರುವೆನಣ್ಣ. ಅದೇನಣ್ಣ ಅಂತಹ ಕಾರ್ಯ, ತಿಳಿಸು. ಆರ್ತನಾಗಿ ಬಂದು ದೀನನಂತೆ ಪ್ರಾಣ ಭಿಕ್ಷೆಯನ್ನು ಬೇಡಿದನು ಈ ರಾಜ. ಈ ರೀತಿ ಸೆರೆಬಿದ್ದವರನ್ನು ತಿರಸ್ಕರಿಸುವುದು ಉಚಿತವಲ್ಲವೆಂದು ತಿಳಿದು ಈತನಿಗೆ ಅಭಯ ಪ್ರದಾನ ಮಾಡಿರುವನು. ಭೀಮಸೇನ, ಒಳ್ಳೆಯ ಕಾರ್ಯವನ್ನೇ ಮಾಡಿರುವೆ. ಅಲ್ಲೇ ಪಾಂಡುಕುಮಾರ, ಒಳ್ಳೆಯ ಕಾರ್ಯವನ್ನೇ ಮಾಡಿರುವೆ, ಅದಕ್ಕೇಕೆ ಇಷ್ಟೊಂದು ಒಳಗುತ್ತಿರುವೆ? ಈತನ ಹೆಸರು ಸುಬುದ್ಧಿ ಮಹಾರಾಜನೆಂದು. ಈತನ ಬಳಿಯಲ್ಲಿರುವ ಒಂದು ಉತ್ತಮವಾದ ಅಶ್ವಕ್ಕಾಗಿ ಬಂಧಿಸಿ ಶಿಕ್ಷಿಸುವುದಾಗಿ ಆ ಶ್ರೀಕೃಷ್ಣ ಬಲರಾಮರು ಶಪಥ ಮಾಡಿರುವಂತೆ ಈತನು ಪ್ರಾಣಪಾಯದಿಂದ ಓಡಿ ಬಂದು ನನಗೆ ವಿಷಯವನ್ನು ತಿಳಿಸಿದಂತೆಯೇ ನನ್ನಿಂದ ವಚನವನ್ನು ಪಡೆದುಕೊಂಡನು. ಈಗ ನನಗೆ ಶರಣಾಗತನಾಗಿದ್ದಾನಣ್ಣ. ಭೀಮಸೇನ, ಇದು ವೀರ ಕ್ಷಾತ್ರಿಯ ಧರ್ಮವೇ ಸರಿ. ಶರಣಾಗತರಂ ಪಾಲಿಸಿ ಕರುಣಾಕರ ನೀನಾಗಿ ಧರ್ಮವ ಪಾಲಿಸಿದೆ ನೀನು. ಧರಣಿಗೆ ಸಾಧಿಪುದು ಧರಣಿಗೆ ಸಾಧಿಪುದು ಈ ನರನ ಭೀಷ್ಟವು ಒಪ್ಪುವುದು ಕೇಳಗ್ರಜ. ನಾವಾಗಿಯೇ ಬಯಸಿ ಆತನ ವೈರತ್ವವನ್ನು ಬೆಳೆಸಿದವರಲ್ಲ. ಸಮಯ ಈ ರೀತಿ ಒದಗಿ ಬಂದಿದೆ. ಶರಣಾಗತವನ್ನು ಬಿಟ್ಟುಕೊಡುವುದು ನನಗೆ ಇಷ್ಟವಿಲ್ಲ.
ಯುದ್ಧವಾದರೂ ಸರಿ ಚಿಂತೆ ಇಲ್ಲ. ಪಾಂಡವರು ವಚನಭ್ರಷ್ಟರಾಗಬಾರದು ಅಗ್ರಜ. ಭೀಮಸೇನ, ದುಡುಕಿದ ಕಾರ್ಯಕ್ಕೆ ಇನ್ನೇಕೆ ಚಿಂತೆ? ನೀನಿನ್ನು ಸುಬುದ್ಧಿಯನ್ನು ಜೋಪಾನವಾಗಿ ಕಾಪಾಡಬಹುದು. ಅಣ್ಣ, ಮತ್ತೇನಿದೆ? ಅಣ್ಣನಿಗೆ ತಿಳಿಯದಂತೆ ನಾನು ಮಾಡಿದ ಕಾರ್ಯವು ಎಲ್ಲಿ ತಿರಸ್ಕರಿಸಲ್ಪಡುವುದೋ ಎಂದುಕೊಂಡಿದ್ದೆ. ಆದರೆ ವೀರ ಪಾಂಡವರ ಸಂತಾನವು ಅಂತಹ ಕೃತ್ಯವನ್ನು ಸಹಿಸುವುದಿಲ್ಲ. ಮಿಗಿಲಾಗಿ ಸೋದರತ್ವಕ್ಕೆ ಮಾದರಿಯಾಗಿ ಶಾಂತಿಯೇ ಭೂಮಿಗೆ ಅವತರಿಸಿದಂತಿದೆ. ಸುಬುದ್ಧಿ ರಾಜ, ಧರ್ಮಾರ್ಜುನರು ನಿನಗೆ ಅಭಯವನ್ನು ಕೊಟ್ಟಿದ್ದಾರೆ. ನೀನಿನ್ನು ನಿಶ್ಚಿಂತೆಯಿಂದ ಇರು ಸುಬುದ್ಧಿ. ನಿಮ್ಮೆಲ್ಲರಿಗೂ ನನ್ನ ಪ್ರಣಾಮಗಳು. ಸುಬುದ್ಧಿ ರಾಜ, ನಿನಗೆ ಮಂಗಳವಾಗಲಿ. ಪ್ರಾಣೇಶ್ವರ, ಈತನಾರು? ಪ್ರಿಯೆ, ಈತನು ಸುಬುದ್ಧಿ ಎಂದು. ಈತನಲ್ಲಿರುವ ಉತ್ತಮ ಅಶ್ವವನ್ನು ಅಪಹರಿಸಲು ಆ ಬಲರಾಮಕೃಷ್ಣರು ಯತ್ನಿಸಿ ಈತ ಉದ್ವಿಗ್ಧರಾಗಿರುವರು. ಈತನು ಗತಿ ಕಾಣದೆ ಭೀಮಸೇನನ ಮೊರೆ ಹೊಕ್ಕಿರುವನು. ಶರಣಾಗತರನ್ನು ರಕ್ಷಿಸುವುದೇ ನಮ್ಮ ಧ್ಯೇಯ. ಸ್ವಾಮಿ, ಈ ಕಾರ್ಯವು ನನಗೆ ಏಕೋ ಸರಿ ಕಾಣಿಸುತ್ತಿಲ್ವಲ್ಲ? ಪಾಂಚಾಲಿ ಏನು ಹೇಳಿದೆ? ಆತ್ಮ ಬಂಧುವು ಪ್ರಾಣದಾತನು ಆ ಪರಮಾತ್ಮನೇ ಹೌದು. ಅದು ನಮಗೇನು ತಿಳಿಯದೆ ಮಾಡಿದ ಉಪಕಾರವನ್ನು ಮರೆಯುವವರಲ್ಲ ಈ ಪಾಂಡವರು. ಆದರೆ ಆಡಿತವನ್ನು ನಡೆಸದೆ ಬಿಡುವರು ಅಲ್ಲ. ನಾವಾಗಿಯೇ ವೈರತ್ವವನ್ನು ತಂದುಕೊಂಡವರಲ್ಲ. ಪರಿಸ್ಥಿತಿ ಹೀಗೆ ಒದಗಿದೆ. ಆದ್ದರಿಂದ ವೈರತ್ವವೇ ಗತಿಯಾಗಿದೆ ಪಾಂಚಾಲಿ. ಇದ್ದರೂ ಇರಬಹುದು. ಆದ್ರೆ ಈ ಕಾರ್ಯವನ್ನು ಮಾಡುವ ಮೊದಲು ಸ್ವಲ್ಪ ನೀವು ಯೋಚಿಸಬೇಕಾಗಿತ್ತು. ಏಕೆಂದರೆ ನಾವು ಅವರೊಂದಿಗೆ ವೈರತ್ವವನ್ನು ಕಟ್ಟಿಕೊಂಡಿದ್ದೇ. ಆದರೆ ಮುಂದೆ ಇವರು ಈ ರೀತಿ ಹೀನ ಕಾರ್ಯವನ್ನು ಎಸಗಿದವರು, ಉಪಕಾರ ಸ್ಮರಣೆ ಇಲ್ಲದವರೆಂದು ಈ ಜನ ನಮ್ಮನ್ನು ಹೀಯಾಳಿಸಿ ಮಾತನಾಡುವುದಿಲ್ಲವೇನು? ಪ್ರಿಯೆ, ಈಗೇನು ಮಾಡುವುದು? ಮಾಡಿದ ವೀರರು ತನ್ನ ಮಾತನ್ನು ಉಳಿಸಿಕೊಳ್ಳಲು ಹೆತ್ತ ತಾಯಿಯ ಶಿರವನ್ನು ತಂದು ಕ್ಷಾತ್ರ ಧರ್ಮವನ್ನು ಕಾಪಾಡುವವರು. ಯುದ್ಧಕ್ಕೆ ನಿಂತು ತಂದೆ, ತಾಯಿ, ಗುರು, ಬ್ರಾಹ್ಮಣ ಎಂದು ಯೋಚಿಸಿದರೆ ಫಲವು ದೊರೆಯುವುದೇ? ನಮಗೆ ಬೇಕಾಗಿರುವುದು ಕುದುರೆ, ಅದನ್ನು ಈತನಿಗೆ ಗುಡಿಸಬೇಕಾಗಿರುವುದು ನಮ್ಮ ಕರ್ತವ್ಯ. ಇದ್ದರೂ ಇರಬಹುದು ಪ್ರಾಣೇಶ್ವರ. ಆದರೆ ಕಾಡಿನಲ್ಲಿ ನಿರ್ಗತಿಕರಂತೆ ಅಲಿಯುತ್ತಿದ್ದರೂ ಸಹ ಕಷ್ಟಗಳು ತಲೆದೋರುತ್ತಲೇ ಇವೆ. ಆದರೂ ಸಹ ಇಂತಹ ವೈರತ್ವವನ್ನು ಕಟ್ಟಿಕೊಂಡು ಬಾಳುತ್ತಿರುವಿರಲ್ಲ, ಈ ಕಾರ್ಯವು ನನಗೇಕೋ ಇಷ್ಟವಿಲ್ಲ ಸ್ವಾಮಿ. ಪಾಂಚಾಲಿ, ಈಗ ಏನಾಗಿದೆ? ತುರುಗಕ್ಕಾಗಿ ನಮ್ಮಲ್ಲಿಗೆ ಬಂದರೆ ಅದನ್ನು ಬಿಟ್ಟು ಕೊಡುವಂತೆ ಕೇಳಿಕೊಳ್ಳೋಣ. ನಮ್ಮ ಅಪಚಾರವನ್ನು ಅವನಲ್ಲಿಯೇ ತಿಳಿಸಿಬಿಡೋಣ. ನಾವೆಂದಿಗೂ ಆತನೆದುರು ಹಾಗೆಯನ್ನು ಸಾಧಿಸಿ ಇಲ್ಲವಲ್ಲ. ಆಹಾ, ಕೇವಲ ಕಾಡಿನಲ್ಲಿ ಅಲಿತಿರುವ ನಿಮಗೆ ಇಷ್ಟೊಂದು ಛಲವಿರಬೇಕಾದರೆ ಇನ್ನು ಮಹಾಮಹಿಮನು ಪರಂಧಾಮನು ಆದ ಆ ಪರಮಾತ್ಮನಿಗೆ ಇನ್ನೆಷ್ಟು ಛಲವಿರಬೇಕು? ಇಂತಹ ಈ ಅಕಾರ್ಯ ನನಗಂದು ಸರಿ ಕಾಣಿಸುತ್ತಿಲ್ಲ ಸ್ವಾಮಿ. ದ್ರೌಪದಿ, ಇದು ಪಾಂಡವರ ಮಾನ ಅಪಮಾನಗಳ ಪ್ರಶ್ನೆ. ಕೈ ಹಿಡಿದವರನ್ನು ಕಾಪಾಡುವುದು ನಮ್ಮ ಕರ್ತವ್ಯ. ಇದರಲ್ಲಿ ನಿನ್ನ ಹಿತ ಬೋಧನೆ ಏನೂ ಬೇಕಾಗಿಲ್ಲ. ಅಗ್ರಜನ ಆಜ್ಞೆಯಾಗಿದೆ. ಆ ಕೃಷ್ಣನೇ ಅಲ್ಲ, ತ್ರಿಮೂರ್ತಿಗಳೇ ಬರಲಿ. ಈ ವಿಷಯದಲ್ಲಿ ಆ ಜನಾರ್ದನರಿಗೆ ನಾವು ವೈರಿಗಳೇ. ದುಡುಕಿ ಯುದ್ಧಕ್ಕೆ ಸಿದ್ಧರಾಗಿ ಬಿಟ್ಟಿರು. ಮುಂದಿನದನ್ನು ಯೋಚಿಸೋಣ, ನಡೆಯಿರಿ. ಪ್ರಾಣೇಶ್ವರ, ನೀವು ಯೋಚಿಸದೆ ನಿಮ್ಮ ಅನುಜರನ್ನು ಯುದ್ಧಕ್ಕಾಗಿ ಕಳಿಸುತ್ತಿರುವಿರಿ. ಇಂತಹ ಈ ಅಕಾರ್ಯವು ಸಲ್ಲದು. ಸ್ವಲ್ಪ ಯೋಚಿಸಿ ನೋಡಿ ಸ್ವಾಮಿ. ಯೋಚಿಸುವುದೇನಿದ್ದೇವೆ? ಕುಟೀರಕ್ಕೆ ಹೋಗೋಣ ಬನ್ನಿ. ಸ್ವಾಮಿ, ಪ್ರೇಮ ತುಂಬಿದ ನನ್ನ ಹೃದಯವು ಮಿಡಿದು ಮಿಡಿದು ನಿನ್ನ ಕರೆದಿದೆ. ಪ್ರೇಮ ತುಂಬಿದ ನನ್ನ ಹೃದಯವು ಮಿಡಿದು ಮಿಡಿದು ನಿನ್ನ ಕರೆದಿದೆ. ರುಕ್ಮಿಣಿ ಬಾರೇ ನಾಟ್ಯವಾಡುವ ನಾವು
ಪ್ರಭೆಯ ಬಿತ್ತುವ ನಾವು ಪ್ರೇಮ ಸುದಯ ಸೆಲೆಯ ನೀಡುವ ರುಕ್ಮಿಣಿ ಬಾರೆ ನಾಟ್ಯವಾಡುವ ನಲಿಯುತ್ತ ನಾವು ಆಡಿ ಕುಣಿಯುವ ರುಕ್ಮಿಣಿ ರುಕ್ಮಿಣಿ ಬಾರಿಣಿ ಹರಗಿಣಿ ರುಕ್ಮಿಣಿ ರುಕ್ಮಿಣಿ ಬಾರಿಣಿ ಹರಗಿಣಿ. ಪ್ರಾಣೇಶ್ವರ, ಪ್ರಿಯೆ, ನಿಮ್ಮ ಅನಂತ ಲೀಲೆಗಳನ್ನು ನನಗೆ ಅರ್ಥವಾಗುತ್ತಿಲ್ಲ ಪ್ರಿಯ. ಏನಾಗಿದೆ ಪ್ರಿಯೆ? ಸದಾ ದ್ವಾರಕೆಯಲ್ಲಿ ವಿನೋದ, ಹಾಸ್ಯ, ಮೆರವಣಿಗೆಗಳೆಲ್ಲವೂ ಜರುಗುತ್ತಿವಲ್ಲ. ಈ ದ್ವಾರಕೆಯು ಧರೆಗಿಳಿದ ಇಂದ್ರಲೋಕವೆಂದು ಪ್ರಸಿದ್ಧಿ ಪಡೆದಿದೆ. ಇಲ್ಲಿ ಜನಿಸಲು ಅನೇಕ ಜನ್ಮಗಳ ಪುಣ್ಯ ಫಲವಿರಬೇಕೆಂದು ಋಷಿಮುನಿಗಳು ತಪ್ಪಿಸುತ್ತಿರುವರು. ಇಂತಹದ್ರಲ್ಲಿ ನಿನಗೇನು ಬೇಸರವೇ ಪ್ರಿಯೆ? ಪ್ರಾಣೇಶ್ವರ, ಬೇಸರವೇನಿಲ್ಲ ಸ್ವಾಮಿ. ಆದರೆ ನಾನೊಂದು ಹೊಸದಾದ ವಿಚಾರವನ್ನು ಕೇಳಿದೆನಷ್ಟೇ. ಅದೇನು ಅಂತಹ ಸುದ್ದಿ ಪ್ರಿಯೆ? ಸದ್ಯ ನಮ್ಮ ವಿನೋದಕ್ಕೇನು ಒಂದು ತರುವಂತಹದ್ದು ಅಲ್ಲ ತಾನೆ? ಪ್ರಾಣೇಶ್ವರ, ಪ್ರಿಯೆ, ಸದಾ ಕಾಲದಲ್ಲಿಯೂ ತಮಗೆ ವಿನೋದವಷ್ಟೇ. ಎಲ್ಲರನ್ನೂ ವಿನೋದದಲ್ಲಿ ಸಿಕ್ಕಿಸಿ ನೀವು ಸಹ ವಿನೋದದಿಂದಲೇ ಕಾಲವನ್ನು ಕಳೆಯುತ್ತೀರಿ. ದೂರದಿಂದಲೇ ನೋಡಿ ಅದನ್ನು ಸಂತೋಷ ಪಡುವಿರಿ ಅಲ್ಲವೇ ಸ್ವಾಮಿ? ಪ್ರಿಯೆ, ಕಷ್ಟಗಳು ನಿಂದನೆಗಳು ಎಲ್ಲಿಯೂ ಇರುವುದಿಲ್ಲ. ಯಾರು ಬೇಕೆಂದು ತಂದೊಡ್ಡುವುದಿಲ್ಲ. ಅವರವರ ದುರಹಂಕಾರದಿಂದಲೇ ಹುಟ್ಟಿ ಅವನ್ನು ಭಾವಿಸಿ ಅವರಿಂದಲೇ ಅವರಿಗೆ ಅರಿವನ್ನುಂಟು ಮಾಡುತ್ತದೆ. ಪ್ರಾಣೇಶ್ವರ, ಹಾಗಾದರೆ ಆ ಪಾಂಡವರು ತಾವಾಗಿ ತಮ್ಮ ಕಷ್ಟಗಳನ್ನು ತಂದುಕೊಂಡಿದ್ದಾರೆಂದು ನಿಮ್ಮ ಅಭಿಪ್ರಾಯವೇನು? ಅಲ್ಲದೆ ಮತ್ತೇನು? ದಾರಿ ಹೋಗನೊಬ್ಬ ಬಂದು ಶರಣು ಬೇಡಿದರೆ ಪೂರ್ವಾಪರ ಯೋಚನೆ ಇಲ್ಲದೆ ದುಡುಕಿ ವಾಗ್ದಾನ ಮಾಡಿದರ ಫಲವನ್ನು ಅವರು ಅನುಭವಿಸುತ್ತಿದ್ದಾರೆ. ಪ್ರಾಣೇಶ್ವರ, ಪ್ರಿಯೆ, ಹಾಗಾದರೆ ಅವರಿಗೂ ನಿಮಗೂ ಯುದ್ಧವು ತಪ್ಪಿದ್ದಲ್ಲವೇನು? ಪ್ರಳಯವಾದೀತು ಸ್ವಾಮಿ. ಹೌದು ಪ್ರಿಯೆ, ತಾವು ಬೆಳೆಸಿದ ಸಸಿಯೇ ಕೆಲವು ವೇಳೆ ನಮ್ಮ ಕಾಲಿಗೆ ಮುಳ್ಳಾಗಿ ಚುಚ್ಚುತ್ತದೆ. ಆಗ ಅದನ್ನು ಹಾಗೆಯೇ ಬಿಡುವುದು ಸರಿಯೇ? ಪ್ರಾಣೇಶ್ವರ, ಪಾಂಡವರು ಅರಿಯದೆ ಮಾಡಿದ ಅಪರಾಧವನ್ನು ಕ್ಷಮಿಸಬಾರದು ಸ್ವಾಮಿ. ನಿಮ್ಮ ಕಣ್ಣಿನ ರೆಪ್ಪನಂತೆ ಕಾಪಾಡುತ್ತಿದ್ದ ನೀವು ಈಗ ಅವರನ್ನು ಬಿಡಬಹುದೇ? ದಯಮಾಡಿ ಅವರನ್ನು ರಕ್ಷಿಸಿ ಪ್ರಿಯ. ಪಾಂಡುತನಯರ ದುಡುಕ ಬೋಧಿಗೆ ಹರಿವ ನೀವೆ ನಾನು. ಪಾಂಡುತನಯರ ದುಡುಕ ಬೋಧಿಗೆ ಹರಿವ ನೀವೆ ನಾನು. ಮನಭಾದ್ರನ ಹಠ ಮಿತಿ ಮೀರಿದು ದಿಟ. ಪ್ರಿಯೆ, ಮನಭಾದ್ರನ ಹಠ ಮಿತಿ ಮೀರಿದು ದಿಟ. ಕುಪಿತವನ್ನು ಹರಿಸುವೆನೆ ಕರದೊಳಗೆ. ಪ್ರಿಯೆ, ವಿಷಮ ಸಂಕಟವು ಬಂದೊದಗೆ ನೀಡು ಪರಿಹರವ ಪ್ರಿಯಗಳಿಗೆ. ವಿಷಮ ಸಂಕಟವು ಬಂದೊದಗೆ ನೀಡು ಪರಿಹರವ ಪ್ರಿಯಗಳಿಗೆ. ಮರದಿಂಬೇಳೆ ಅರುಷದಿ ಬಾಲೆ. ಮರದಿಂಬೇಳೆ ಅರುಷದಿ ಬಾಲೆ. ಪಾಂಡುತನಯರ ದುಡುಕ ಬುದ್ಧಿಗೆ ಅರಿವ ನೀವೆ ನಾನು. ಬಲಭದ್ರನ ಹಠ ಮಿತಿ ಮೀರಿದ ಬಿದ ಕುಪಿತವನ್ನು ಹರಿಸುವೆನೆ ಕರದೊಳಗೆ. ಪ್ರಿಯೆ, ಪಾಂಡವರ ದುಡುಕು ಬುದ್ಧಿಗೆ ಈಗ ಅರಿವನ್ನುಂಟು ಮಾಡುವ ಸಮಯ ಒದಗಿದೆ. ಇದು ಬಲಭದ್ರನ ಹಠ. ಇದರಲ್ಲಿ ನಾನೇನಾದರೂ ಪ್ರವೇಶಿಸಿದರೆ ಅಣ್ಣನು ಕುಪಿತನಾಗುವನು. ಆದ್ದರಿಂದ ಈಗ ನಾನು ಹರಿಯದವನಂತೆ ಆತನಂತೆಯೇ ವರ್ತಿಸಬೇಕಾಗಿದೆ. ಈ ವಿಚಾರದಲ್ಲಿ ಪಾಂಡವರಿಗೆ ಕೃಷ್ಣನನ್ನು ಎದುರಿಸುವಷ್ಟು ಶಕ್ತಿ ಪಾಂಡವರಿಗೂ ಇದೆ ಎಂದು ತಿಳಿಯಲೆಂದೇ ನನ್ನ ಭಾವನೆ. ಪ್ರಾಣೇಶ್ವರ, ಈ ವಿಚಾರದಲ್ಲಿ ಭಾವನವರು ರೊಚ್ಚಿಗೆದ್ದರೆಂದ ಮೇಲೆ ಅವರನ್ನು ಸಮಾಧಾನ ಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಓಹೋ, ಅವರು ಇತ್ತಲೇ ಬರುತ್ತಿರುವರು ಸ್ವಾಮಿ.
ಸಹಿತೇನೋ ಸಹಿತೇನೋ ದುರುಳನ ಕಾರ್ಯವ ನಾಂ ಸಹಿತೇನೋ ಸಹಿತೇನೋ. ದುರುಳ ಕಟ್ಟಿದ ನರ ಕುನ್ನಿಯನು ನರಳಿಸಿ ಬಿಡುವನು ದುರದೊಳಗೆ. ದುರುಳ ಕಟ್ಟಿದ ನರ ಕುನ್ನಿಯನು ನರಳಿಸಿ ಬಿಡುವನು ದುರದೊಳಗೆ. ಅಲದಿಂ ಪುಟ್ಟಿ ಪುಡಿ ಪುಡಿ ಗುಟ್ಟಿ ಅಲದಿಂ ಪುಟ್ಟಿ ಪುಡಿ ಪುಡಿ ಗುಟ್ಟಿ ಮೆರೆಯುವೆ ನಾಂ ಧರೆಯೊಳಗೆ ಮೆರೆಯುವೆ ನಾಂ ಧರೆಯೊಳಗೆ. ನಾಂ ಕಹಿತೇನೋ ಕಹಿತೇನೋ ದುರುಳನ ಕಾರ್ಯವ ನಾಂ ಕಹಿತೇನೋ ಕಹಿತೇನೋ. ಕೃಷ್ಣ ಅಗ್ರಜ, ನೋಡಿದ್ಯಾ ನರಕುನ್ನಿಯ ಸಾಹಸವನ್ನು? ನಮ್ಮ ಓಲೆಯನ್ನು ಧಿಕ್ಕರಿಸಿ ಧೀಮಂತನಂತೆ ಕುದುರೆಯನ್ನು ಕಳಿಸದೆ ಅಹಂಕಾರ ಭಾವದಿಂದ ಮದಿಸಿ ತಿರಸ್ಕಾರವನ್ನು ಮಾಡುತ್ತಿರುವನು. ಇದನ್ನು ನಾವು ಸಹಿಸಬೇಕೇ? ಕೃಷ್ಣ, ಅಣ್ಣ, ನೀನೀಗಲೇ ಸಿದ್ಧನಾಗು. ಆ ನೀಚರನ್ನು ಧ್ವಂಸ ಮಾಡಿ ಕುದುರೆಯನ್ನು ತರೋಣ. ಅಣ್ಣ, ನನ್ನದೊಂದು ವಿಜ್ಞಾಪನೆ. ನೀನು ಈ ರೀತಿ ದುಡುಕಬಾರದು. ಇದರಿಂದ ಮುಂದೇನು ಅನರ್ಥವಾಗುವುದೋ ತಿಳಿಯದು. ಆ ರಾಜನು ಯಾವ ಕಾರಣದಿಂದ ಕುದುರೆಯನ್ನು ಕೊಡದಿರುವನೋ ಅದನ್ನು ಇನ್ನೊಮ್ಮೆ ಪರಿಶೀಲಿಸಿ ಅನಂತರ ನಿರ್ಧಾರವನ್ನು ಕೈಗೊಳ್ಳುವುದು ಉತ್ತಮ ಅಲ್ಲವೇ ಅಗ್ರಜ? ಕೃಷ್ಣ, ಅಗ್ರಜ, ಸಾಕು ನಿನ್ನ ಆಲಸ್ಯ ಭಾವವು. ನಿನ್ನ ಸ್ವಭಾವವೇ ಹೀಗೆ. ನಿರಾಕರಿಸಿದರೆ ಅನರ್ಥವಾದೀತು. ಏಕೆ ನಿನಗೆ ಭಯವಾಗುವುದೇ? ಭಯವೇನು ಇಲ್ಲ ಅಗ್ರಜ. ಬೇಡವೆಂದರೂ ನೀನೇನು ಬಿಡುವೆಯಾ? ನೀನು ಹೊರಟ ಮೇಲೆ ನಾನು ಬಾರದಿದ್ದರೆ ಆಗುವುದೇ? ಆದ್ದರಿಂದ ಅಣ್ಣ, ನೀನು ಹಿಂದೆ ದುಡುಕಿದ್ದರಿಂದ ಎಂತೆಂತಹ ಅನರ್ಥಗಳು ಸಂಭವಿಸಿದವು. ಸುಭದ್ರಾ ಕಲ್ಯಾಣದಲ್ಲಿ ಪಟ್ಟು ಹಿಡಿದು ಛಲದಿಂದ ಒದ್ದಾಡಿ ಆಗ ರಣವನ್ನೇ ಮಾಡಿದೆ. ಇನ್ನು ಶಶಿರೇಖಾ ಪರಿಣಯದಲ್ಲಿ ಕೊಟ್ಟ ಮಾತನ್ನು ತಪ್ಪಿ ವರ್ತಿಸಿ ವಿಪರೀತವನ್ನು ತಂದೆ. ಅದೆಲ್ಲ ಸರಿಪಡಿಸಲು ನನಗೆ ಅಸಾಧ್ಯನೀಯವಾಯಿತು. ಆದ್ದರಿಂದ ಸಾಮಂತರಾಜನೊಬ್ಬನನ್ನು ಗೆಲ್ಲಲು ಚಕ್ರವರ್ತಿಯಾದ ನೀನು ಸೈನ್ಯ ಸಮೇತನಾಗಿ ಹೋಗುವುದೇ ಚೆನ್ನಾಗಿದೆ ಅಗ್ರಜ. ಕೃಷ್ಣ, ಸೂಜಿಯನ್ನು ಬರಲು ಸಿಂಬೆಯೇ? ಕೃಷ್ಣ, ಅಣ್ಣ, ಸಾಕು ಮಾಡು ನಿನ್ನ ಪುರಾಣವನ್ನು. ನೀನೇನು ಸಿದ್ಧನಾಗುವೆಯೋ? ಇಲ್ಲ, ನಾನೇ ಸೈನ್ಯ ಸಮೇತನಾಗಿ ಹೋಗಿ ಆ ನೀಚರನ್ನು ಧ್ವಂಸ ಮಾಡಿ ಕುದುರೆಯನ್ನು ತರುವೆನು. ಏನು ಹೇಳುವೆ? ನಾರಾಯಣ ನಾರಾಯಣ. ಓಹೋ, ಈ ಸಮಯಕ್ಕೆ ಸರಿಯಾಗಿ ನಾರದರು ಸಹ ಬರುವಂತಿದೆ. ಅವತಾರ ಪುರುಷ ನಿಮಾಯಾ ನಿಪುಣ ಏನೆಯ ನಿನಲೇ ಬಲು ಶೋಭಿತ. ನಾನಾ ಲೀಲೆಗಳ ಮಹಿಮೆಯ ತೋರಿ ಅವತರಿಸುವೆನೆ ಗೋಚರ ವೀರನೇ. ನಾರಾಯಣ. ನಾನಾ ಲೀಲೆಗಳ ಮಹಿಮೆಯ ತೋರಿ ಅವತರಿಸುವೆನೆ ಗೋಚರ ವೀರನೇ. ಬ್ರಹ್ಮಾಂಡ ಭಾರವನ್ನು ಇಳಿಸುವ ಧೀಮಂತ ಕೃಷ್ಣ. ಬ್ರಹ್ಮಾಂಡ ಭಾರವನ್ನು ಇಳಿಸುವ ಧೀಮಂತ ನೀನೇ ಶೃಂಗಾರ ಶ್ರೀಮಂತರಯ್ಯ. ನೀನೇ ಶೃಂಗಾರ ಶ್ರೀಮಂತರಯ್ಯ. ಏನಯ ನಿನಲಿ ಬರುಸೋದಿಗ ಅವತಾರ ಪುರುಷ ಮಾಯಾ ನಿಪುಣ. ಏನಯ ನಿನಲಿ ಬರುಸೋದಿಗ ಬರುಸೋದಿಗ ಬರುಸೋದಿಗ. ನಾರಾಯಣ ನಾರಾಯಣ. ಬನ್ನಿ ನಾರದರೆ, ಸಮಯಕ್ಕೆ ಸರಿಯಾಗಿ ಬಂದಿರಿ. ಕುಳಿತುಕೊಳ್ಳಿ. ನಾರದರು ಬಂದಿರುವರು ಕೃಷ್ಣ. ಈಗ ಇವರನ್ನು ಯುದ್ಧಕ್ಕೆ ಕರೆದುಕೊಂಡು ಹೋಗೋಣ. ಹಬ್ಬ,
ನಾನು ಯುದ್ಧಕ್ಕೆ ಸರಿ ಹೋಯಿತು. ಅಂತೂ ಈ ಜೋಡಿ ಹಕ್ಕಿಗಳನ್ನು ನೋಡಿದರೆ ಆಯಿತು. ಅಣ್ಣನ ರೋಷಾಗ್ನಿಗೆ ತುಪ್ಪವನ್ನೆರೆಯಲು ಈ ಮುನಿಗಳು ಬೇರೆ ಬಂದರು. ಸರಿ 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 ಹೋಯಿತು. ಇನ್ನು ಕತೆ ಮುಂದೆ ಚೆನ್ನಾಗಿರುತ್ತದೆ. ಬಲರಾಮದೇವ, ನಾನು ಹೇಳಿದಂತೆ ಕುದುರೆಯನ್ನು ತರುವುದನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗಿರುವೆಯಲ್ಲ. ಅದಕ್ಕಾಗಿಯೇ ನಾವಿಂದು ಹೊರಟಿರುವುದು. ಆ ನೀಚ ವಂಚಕನಿಗೆ ನಮ್ಮನ್ನು ತಿರಸ್ಕರಿಸಿ ಅಹಂಕಾರ ಭಾವದಿಂದ ಮತಿಸಿರುವ ಆ ಸುಬುದ್ಧಿಗೆ ಈ ಹಲದರನ ಅಲೋಯದ ರುಚಿಯನ್ನು ತೋರಿಸಲು ಈ ಯುದ್ಧ ತಿಳಿಯಿತೆ. ಅಯ್ಯೋ, ಊರೆಲ್ಲ ಹೋದ ಮೇಲೆ ಬಾಗಿಲು ಹಾಕಿದಂತಾಯ್ತು. ಇನ್ನು ನಿಮಗೆ ವಿಷಯ ತಿಳಿಯದೆ? ಏಕೆ, ಏನಾಯ್ತು ಮುನಿಗಳೇ? ಬಲರಾಮದೇವ, ಕೇಳು. ನಿನ್ನ ತಮ್ಮನಿಂದ ಎಂತೆಂತಹ ಉಪಕಾರವನ್ನು ಪಡೆದು ನೆಪ ಮಾತ್ರಕ್ಕೆ ಪರಮ ಭಕ್ತರೆಂದು ಹೇಳಿಕೊಳ್ಳುತ್ತಿರುವ ಆ ಪಾಂಡವರಲ್ಲಿ ನಿನ್ನ ವೈರಿಯಾದ ಸುಬುದ್ಧಿಯ ಕುದುರೆಯೂ ಸೇರಿದೆ. ಅದರಲ್ಲಿಯೂ ಆತನನ್ನು ಕಾಪಾಡುತ್ತೇನೆಂದು ಬೆನ್ನಿಗೆ ಹಾಕಿಕೊಂಡಿದ್ದಾರೆ ಆ ಪಾಂಡವರು. ನೋಡಿದೆಯೋ ಹೇಗಿದೆ? ಕೃಷ್ಣ ಅಗ್ರಜ, ಕೃಷ್ಣ, ನಾನು ಹೇಳಿದರೆ ಕೇಳುವೆಯೋ? ಮಮ ಪ್ರಾಣಾಯ ಪಾಂಡವ ಎಂದು ಅಂದು ನೀನು ಆ ನೀಚರಿಗೆ ಮಾಡಿದ ಉಪಕಾರವನ್ನು ಮರೆತು ಇಂದು ತಿಂದ ಮನೆಗೆ ಕನ್ನವಿಡುವ ಕೆಲಸವನ್ನು ಮಾಡಿದ್ದಾರೆ. ಎಲ್ಲ ಪಾಂಡವ ಕುಂದಿಗಳೇ, ನಿಮ್ಮ ಸೊಕ್ಕು ನೆತ್ತಿಗೇರಿತೆ. ದುರ್ಯೋಧನನಿಂದ ಅವಮಾನಿತರಾಗಿ ಹೆಂಡತಿಯ ಮಾನವನ್ನು ಕಾಯಲಾರದ ಹೇಡಿಗಳೇ, ನಿಮಗೆ ಸರಿಯಾಗಿ ಬುದ್ಧಿ ಕಲಿಸುವೆನು. ಆ ಪಾಂಡವರು ರಣಹೇಡಿಗಳು. ಬಲಭದ್ರನಿಗೆ ಸೇರಬೇಕಾದ ಕುದುರೆಯನ್ನು ತಾವುಗಳು ಬಚ್ಚಿಟ್ಟುಕೊಂಡಿದ್ದಾರೆ. ಬಲರಾಮದೇವ, ಇದೇ ತಕ್ಕ ಸಮಯ. ಈ ಸಮಯವನ್ನು ನೀನು ಉಪಯೋಗಿಸಿಕೊಳ್ಳದೆ ಹೋದರೆ ನಿನ್ನ ಸಾಮಂತರೆಲ್ಲರೂ ನಿನ್ನನ್ನು ಈ ಆಡಿಸುವುದರಲ್ಲಿ ಸಂದೇಹವೇ ಇಲ್ಲ. ಛೇ, ಏನೆಂದಿರಿ? ಈ ಕೃಷ್ಣನ ಬುದ್ಧಿಯನ್ನು ನಾನು ಅರಿಯದವನೇ. ನಾನು ಯಾರಿಗೂ ಮಣಿಯುವವನೇ ಅಲ್ಲ. ಬೇಡ ಅಗ್ರಜನೇ, ವೈರವು ಬೇಡ ಅಗ್ರಜನೇ. ಬೇಡ ಅಗ್ರಜನೇ, ವೈರವು ಬೇಡ ಅಗ್ರಜನೇ. ಧರ್ಮಾರ್ಜುನರು ಪ್ರಿಯ ಸಖರು, ಭೀಮನು ನಮಗೆ ಬಲುಹಿತನು. ಅಗ್ರಜ, ಕೃಷ್ಣ, ನಾನು ನಿನ್ನ ಮಾತನ್ನು ಕೇಳಲು. ಧರ್ಮಾರ್ಜುನರು ಪ್ರಿಯ ಸಖರು, ಭೀಮನು ನಮಗೆ ಬಲುಹಿತನು. ಇವರೊಳು ಆಂಧ್ರವೇತಕ್ಕೆ ನಿನಗೆ, ಇವರೊಳು ಆಂಧ್ರವೇತಕ್ಕೆ ನಿನಗೆ ಚಿಂತೆಯ ನೀಡೆ ಶಾಂತಿಯ ತಾಳೆ. ಅಗ್ರಜ, ಚಿಂತೆಯ ನೀಗೈ ಶಾಂತಿಯ ತಾಳೆ. ಬೇಡ ಅಗ್ರಜನೆ, ವೈರವು ಬೇಡ ಅಗ್ರಜನೆ, ಕಲಹವು ಬೇಡ ಅಗ್ರಜನೆ, ಭಿನ್ನತೆ ಬೇಡ ಅಗ್ರಜನೆ. ಅಣ್ಣ, ಸ್ವಲ್ಪ ಹೊತ್ತು ಸೈರಿಸು. ಆ ಪಾಂಡವರಿಗೆ ನಮ್ಮಲ್ಲಿ ಎಷ್ಟು ಪೂಜ್ಯತೆ ಇರುವುದು ಬಲ್ಲೆಯ? ಒಂದು ವೇಳೆ ಅವರನ್ನು ಕಂಡು ವಿಚಾರಿಸಿದರಲ್ಲವೇ ವಿಷಯ ತಿಳಿಯುವುದು. ಅವರನ್ನು ಸುಮ್ಮನೆ ಇಂದು ಮುಂದು ತಿಳಿಯದೆ ನಿಂದಿಸುವುದು ಸರಿಯಲ್ಲ. ಕೃಷ್ಣ, ಅಗ್ರಜ, ಸೈರಿಕನೋ ನಾನವರ ನಿಲ್ಲಿಸನಿ ಕೃಷ್ಣ, ದುರುರರ ಬಲ್ಲೆನು ನಾ ಕೃಷ್ಣ. ಕೃಷ್ಣ, ಅಗ್ರಜ, ಸೈರಿಕನೋ ನಾನವರ ನಿಲ್ಲಿಸನಿ ಕೃಷ್ಣ.
ತರುಣ ಬಲ್ಲವಿನ ಕೃಷ್ಣ ವೈರಿಯ ರಕ್ಷಣೆ ಮಾಡಿರುವ ಕೃಷ್ಣ ಅಗ್ರಜ ವೈರಿಯ ರಕ್ಷಣೆ ಮಾಡಿರುವ ಆ ಭೀಮನ ಬಲವನ್ನು ನೋಡುವುದು ವೈರಿಯ ರಕ್ಷಣೆ ಮಾಡಿರುವ ಆ ಭೀಮನ ಬಲವನ್ನು ನೋಡುವುದು ಅವರಳು ಕರುಣೆಯ ತೋರುವ ಏಕೆ ಅವರಳು ಕರುಣೆಯ ತೋರುವ ಏಕೆ ಕರದಲ್ಲಿ ಬಾರೋದುವ ದುರಕೆ ಕೃಷ್ಣ ಕರದಲ್ಲಿ ಬಾರೋದುವ ದುರಕೆ ಏಕೆ ಈ ಕರುಣೆ ಅವರಳು ಏಕೆ ಈ ಕರುಣೆ ಅವರಳು ಏಕೆ ಈ ಕರುಣೆ ಕೃಷ್ಣ ಅಣ್ಣ ಈಗ ನೋಡಿದೆನಯ್ಯ ಈಗ ನೋಡಿದೆನು ನಿಮ್ಮ ಸಾಮಂತನಾದ ಸುಬುದ್ಧಿಯನ್ನು ನಾವು ಕಾಪಾಡುತ್ತೇವೆ ನಿಮ್ಮಲ್ಲಿ ಧೈರ್ಯವಿದ್ದರೆ ಬಂದು ಬಿಡಿಸಿಕೊಳ್ಳಿ ಎಂದು ಸವಾಲು ಹಾಕಿರುವ ಆ ನೀಚ ವಂಚಕರು ನಿನ್ನಲ್ಲಿ ಪೂಜ್ಯ ತಿಂದಿರುವರೆ ಸಾಕು ಕೃಷ್ಣ ಸಾಕು ನಾರದರೆ ಏನೆನ್ನುವರು ಈ ನನ್ನ ಮಾತಿಗೆ ಬಲರಾಮದೇವ ಅಸ್ತು ಅಸ್ತು ಎನ್ನುವೆನು. ಈ ಮುನಿಯು ಬೇರೆ ಮದವೇರಿದ ಈ ಮರ್ಕಟನಿಗೆ ಚೇಳು ಕುಟುಕಿಸುತ್ತಿರುವನು. ಅಣ್ಣ ನನ್ನ ಮಾತನ್ನು ಕೇಳು, ಎಲ್ಲವೂ ಸರಿ ಹೋಗುವುದು. ನಾನು ನಿನ್ನ ಮಾತನ್ನು ಕೇಳುವುದಿಲ್ಲ ಕೃಷ್ಣ. ಅಣ್ಣ ಇರಲಿ, ಆ ಪಾಂಡವರು ನನ್ನ ಮಾತನ್ನು ಕೇಳಿ ತಿರಸ್ಕರಿಸಲಾರರು. ಅವರು ಯಾವ ಪ್ರಕರಣಕ್ಕೂ ಮನಗೊಡುವವರಲ್ಲ. ಒಂದು ವೇಳೆ ಅಲ್ಲಿನ ಸಮಾಚಾರವನ್ನು ತಿಳಿಯಲು ಈ ನಾರದರನ್ನೇ ಕಳಿಸೋಣ. ಆಗಬಹುದು ಆಗಬಹುದು ಆಗಬಹುದು. ಅಕ್ಕ ಈ ನಾರದರನ್ನೇ ಅಕ್ಕ ಈಗ ಇವರು ನಮ್ಮ ಪಕ್ಷಪಾತಿಗಳು, ಅದು ಆಗಲಿ ಕಳುಹಿಸು. ಪೂಜ್ಯರೇ, ಪರಮಾತ್ಮ ನೀವು ಪಾಂಡವರಲ್ಲಿಗೆ ಹೋಗಿ ಅಶ್ವವನ್ನು ಬಿಟ್ಟುಕೊಟ್ಟು ಕದನವನ್ನು ನಿಲ್ಲಿಸಿ ಸುಖದಿಂದ ಬಾಳಬೇಕೆಂದು ಹೇಳಿ ಬನ್ನಿ. ಪರಮಾತ್ಮ ಆಗಬಹುದು ಆಗಬಹುದು, ನಾನಿನ್ನು ಹೋಗುವೆನು. ಜಗದ ಸೃಷ್ಟಿಯ ನಿಯಮವು ನೀನಯ್ಯ, ಸುಖ ದುಃಖಗಳ ನಿಯಮವು ನಿನದಯ್ಯ. ಜಗದ ಸೃಷ್ಟಿಯ ನಿಯಮವು ನಿನದಯ್ಯ, ಸುಖ ದುಃಖಗಳ ಮೂಲವು ನೀನಯ್ಯ. ನೀನೇ ಶಾಂತಿಯು ನೀನೇ ಕ್ರಾಂತಿಯು ಕೃಷ್ಣ. ನೀನೇ ಶಾಂತಿಯು ನೀನೇ ಕ್ರಾಂತಿಯು, ನೀ ಬಯಸೆ ಜಗವೆಲ್ಲ ಆನಂದವಯ್ಯ. ನೀ ಬಯಸೆ ಜಗವೆಲ್ಲ ಆನಂದವಯ್ಯ. ಏನಯ್ಯ ನಿನ ಲೀಲೆ ಬಲಿಸೋದಿಗ, ಅವತಾರ ಪುರುಷಾನಿ ಮಾಯಾನಿ ಮುನ. ಏನಯ್ಯ ನಿನ ಲೀಲೆ ಬಲಿಸೋದಿಗ ಬಲಿಸೋದಿಗ ಬಲಿಸೋದಿಗ. ನಾರಾಯಣ ನಾರಾಯಣ.